ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ರೀಚ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ತಮ್ಮನೇಲಿ ನೋಡಿರ್ತಕ್ಕಂಥ ನಿಮಗೆಲ್ಲ ಅರ್ಥ ಆಗಿದೆ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ 9 ತಿಂಗಳಿಂದ ಮೇಲ್ಪಟ್ಟು 2 ವರ್ಷದವರೆಗಿನ ಮಗುವಿಗೆ ಕೊಡ್ತಕ್ಕಂಥ ರಾಗಿ ಸರಿ, ಹಾಗೆ ಆ ಒಂದು ರಾಗಿ ಸರಿಗೆ ಬಳಸುವಂಥ ಕಾಳುಗಳು. ಸೊ ಈ ಒಂದು ರಾಗಿ ಸರಿಗೆ ನಾನು ತಗೊಂಡಿರ್ತಕ್ಕಂಥದ್ದು ಟೋಟಲಿ 25 ಇಂಗ್ರೀಡಿಯೆಂಟ್ಸನ್ನು ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಈ ಒಂದು 25 ಇಂಗ್ರೀಡಿಯೆಂಟ್ಸನ್ನು ನಾನು ಸೆಪ್ರೇಟಾಗಿ ತೊಳ್ಕೊಂಡು ಸೆಪ್ರೇಟಾಗಿಯೇ ಬಿಸಿಲಲ್ಲಿ ಒಂದು 20 ನಿಮಿಷ ಟೈಮ್ ಅಷ್ಟು ಒಣಗಿಸ್ಕೊಂಡಿದ್ದೇನೆ. ಅದಾದ ನಂತರ ಇದನ್ನು ಸೆಪ್ರೇಟಾಗಿಯೇ ಕಡಾಯಿ ಬಿಸಿ ಮಾಡಿ ಹುರ್ಕೋಬೇಕು. ಒಂದು 5-10 ನಿಮಿಷ ಹುರ್ಕೊಂಡಾಗ ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಿಲ್ಗೆ ಹಾಕಿಸಿ ನುಣ್ಣಗೆ ಪುಡಿ ಮಾಡಿಸ್ಕೊಂಡು ಮಗುಗೆ ಸರಿ ಮಾಡಿ ಕೊಡ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಎಲ್ಲ ಕಾಳುಗಳನ್ನು ಆ್ಯಡ್ ಮಾಡಿ ಮಗುಗೆ ರಾಗಿ ಸರಿ ಕೊಡೋದ್ರಿಂದ ಏನೆಲ್ಲ ಯೂಸಸ್ ಇದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರಾಗಿ. ಸೊ ಇಲ್ಲಿ ರಾಗಿ ಕ್ವಾಂಟಿಟಿಯನ್ನು ನಾನು 3 kgಗೆ ತೊಗೊಂಡಿದ್ದೇನೆ. ಸೊ 3 kg ರಾಗಿ ಕ್ವಾಂಟಿಟಿ ತೊಗೊಂಡಾಗ ಕಾಳುಗಳ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ರಾಗಿಯನ್ನು ಕೊಡೋದ್ರಿಂದ ಅಮಿನೋ ಆಸಿಡ್, ಬೋನ್ ಹೆಲ್ತ್, ನ್ಯೂಟ್ರಿಷಿಯಸ್ ಆ್ಯಂಡ್ ಡೈಜೆಷನ್ ಹೆಲ್ತ್ ಆ್ಯಂಡ್ ಗಟನ್ ಫ್ರೀ. ಇಟ್ ಹೆಲ್ಪ್ಸ್ ಟು ಬೇಬೀಸ್ ಇಮ್ಯುನಿಟಿ. ಸೊ ಈ ಒಂದು ರಾಗಿಯಿಂದ ಮಗುಗೆ ಇಮ್ಯುನಿಟಿ ಪವರ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬಂದು ಕೆಂಪಕ್ಕಿ. ಸೊ ಈ ಒಂದು ಕೆಂಪಕ್ಕಿಯನ್ನು ಕೊಡೋದ್ರಿಂದ ಈಸಿಲಿ ಡೈಜೆಸ್ಟ್ ಆಗುತ್ತೆ, ಲೋ ರಿಸ್ಕ್ ಆಫ್ ಅಲರ್ಜೀಸ್ ಆಗುತ್ತೆ, ದೆನ್ ಪ್ರೊವೈಡ್ಸ್ ಟು ಸ್ಟಡಿ ರಿಲೀಸ್ ಆಫ್ ಎನರ್ಜಿ. ಮಗುಗೆ ಒಂದೇ ರೀತಿಯಾದಂಥ ಒಂದು ಎನರ್ಜಿಯನ್ನು ಕೊಡಲಿಕ್ಕೆ ತುಂಬಾ ಉಪಯೋಗ ಆಗುತ್ತೆ ಈ ಒಂದು ಕೆಂಪಕ್ಕಿ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್ ಗೋಧಿ. ಸೊ ಈ ಒಂದು ಗೋಧಿಯನ್ನು ಮಗುಗೆ ಕೊಡೋದ್ರಿಂದ ಹೆಲ್ಪ್ಸ್ ಟು ಗ್ರೋತ್ ಬೇಬಿ ಗ್ರೋತ್ ಆಗಲಿಕ್ಕೆ ತುಂಬ ಎನರ್ಜಿ, ವೆಯ್ಟ್ ಗೇನ್ ಮತ್ತು ಕಾನ್ಸ್ಟಿಪೇಷನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಹೆಸರು ಕಾಳು. ಹೆಸರು ಕಾಳಿಂದ ಗುಡ್ ಬ್ಯಾಲೆನ್ಸ್ ಆಫ್ ಎಸೆನ್ಷಿಯಲ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸನ್ನು ಕೂಡ ಮಗುಗೆ ಹೆಲ್ಪ್ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಉದ್ದಿನಬೇಳೆ. ಉದ್ದಿನಬೇಳೆಯಿಂದ ಹೈ ಪ್ರೋಟೀನ್ ಮತ್ತು ಫೈಬರ್, ಐರನ್ ಆ್ಯಂಡ್ ಈಸಿಲಿ ಡೈಜೆಸ್ಟ್, ಸ್ಕಿನ್ ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಉದ್ದಿನಬೇಳೆ. ಸೊ ಹಾಗೆ ನೆಕ್ಸ್ಟ್ ತೊಗರಿಬೇಳೆ. ಈ ಒಂದು ತೊಗರಿಬೇಳೆಯಿಂದ ಹೈ ಪ್ರೋಟೀನ್, ಫೈಬರ್, ಎಸೆನ್ಷಿಯಲ್ ವಿಟಮಿನ್ಸನ್ನು ಕೂಡ ನಾವು ಈ ಒಂದು ತೊಗರಿಬೇಳೆಯಲ್ಲಿ ಮಗುಗೆ ಕೊಡ್ತೇವೆ. ಜೀರಿಗೆಯಲ್ಲಿ ಐರನ್, ಇಮ್ಯುನಿಟಿ, ಡೈಜೆಷನ್, ಎನರ್ಜಿ, ಅಪಟೈಟ್ ಇಂಪ್ರೂವ್ ಮಾಡುತ್ತೆ. ಹಾಗೆ ತುಂಬಾ ಘಮ ಒಂದು ಸುವಾಸನೆ ಕೂಡ ಕೊಡುತ್ತೆ. ವೈಟ್ ಕಾರ್ನ್, ಹೈ ಫೈಬರ್ ಕಂಟೆಂಟ್, ಈಸಿಲಿ ಡೈಜೆಷನ್, ವಿಟಮಿನ್ ಎ, ಕಾರ್ಬೋಹೈಡ್ರೇಟ್ ಕಂಟೆಂಟ್. ಸೊ ಇಷ್ಟು ಕಂಟೆಂಟ್ಸನ್ನು ಈ ಒಂದು ವೈಟ್ ಕಾರ್ನಿಂದ ಕೊಡ್ತೇವೆ. ಹೆಸರು ಬೇಳೆಯಲ್ಲಿ ಪ್ರೋಟೀನ್, ಡೈಜೆಸ್ಟಿವ್ ಹೆಲ್ತ್, ಗಟ್ ಹೆಲ್ತ್, ಇಮ್ಯುನಿಟಿ ಫಂಕ್ಷನ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ನಾವು ನೋಡ್ತೇವೆ. ಸಬ್ಬಕ್ಕಿಯಲ್ಲಿ ನಾವು ನೋಡ್ತಕ್ಕಂಥದ್ದು ಮಸಲ್ಸ್ ಡೆವಲಪ್ಮೆಂಟ್, ಬೋನ್ ಡೆವಲಪ್ಮೆಂಟ್, ವೆಯ್ಟ್ ಗೇನ್, ಬ್ಲಡ್ ಸರ್ಕ್ಯುಲೇಷನ್, ಬಾಡಿ ಟೆಂಪ್ರೇಚರ್ ಕೂಡ ಇಂಪ್ರೂವ್ ಆಗುತ್ತೆ. ಕಡಲೆ ಬೀಜದಲ್ಲಿ ಅತಿ ಹೆಚ್ಚಾದ ಒಂದು ಪೌಷ್ಟಿಕಾಂಶ ಇರೋದ್ರಿಂದ ಸೊ ಇದರಲ್ಲಿ ಪ್ರೋಟೀನ್ಸ್ ಮತ್ತು ಗ್ಲುಕೋಸ್ ಪ್ರಮಾಣ ಹಾಗೆ ಫೋಲಿಕ್ ಆಸಿಡ್ ಕೂಡ ಮಗುಗೆ ಸಿಗುತ್ತೆ. ಕಡಲೆಕಾಳಲ್ಲಿ ಪ್ರೋಟೀನ್, ಫೈಬರ್, ವಿಟಮಿನ್ಸನ್ನು ಒಳಗೊಂಡಿರೋದ್ರಿಂದ ಇದನ್ನು ಕೂಡ ನಾವು ಆ್ಯಡ್ ಮಾಡ್ಕೊಳ್ತೇವೆ. ಮಸೂರ್ ದಾಲಲ್ಲಿ ರಿಚ್ ನ್ಯೂಟ್ರಿಷಿಯಂಟ್ಸ್, ಈಸಿ ಟು ಡೈಜೆಸ್ಟ್, ಸಪೋರ್ಟ್ ಟು ಇಮ್ಯುನಿಟಿ ಆ್ಯಂಡ್ ಪ್ರಮೋಟ್ಸ್ ಟು ವೆಯ್ಟ್ ಗೇನ್. ಅಂದರೆ ಇದು ಮಗುಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಹಾಗೆ ಇದು ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ಕಡಲೆಬೇಳೆಯಲ್ಲಿ ಪ್ರೋಟೀನ್, ಫೈಬರ್, ಕ್ಯಾಲ್ಶಿಯಂ, ಪೊಲಾಟ್, ಐರನ್, ವಿಟಮಿನ್ B6, ಕೊಲೈನ್ ಕೂಡ ಆ್ಯಂಡ್ ಜಿಂಕ್ ಕೂಡ ನಾವು ಕಡಲೆಬೇಳೆಯಲ್ಲಿ ನೋಡ್ತೇವೆ. ಬಾರ್ಲಿ ಅಕ್ಕಿ ಹೈ ಪ್ರೋಟೀನ್, ಫಾಸ್ಫರಸ್, ಕಾಪರ್, ಆಂಟಿ ಆ್ಯಂಡ್ ಫಂಗಲ್ ಪ್ರಾಪರ್ಸ್, ಇಟ್ಸ್ ಇಶ್ಯೂಸ್ನ ದೂರ ಮಾಡುತ್ತೆ. ಬಾದಾಮಿ ಗೋಡಂಬಿಯನ್ನು ಕೊಡೋದ್ರಿಂದ ಸ್ಟ್ರಾಂಗ್ ಬೋನ್, ಸ್ಟ್ರಾಂಗ್ ಹೆಲ್ತಿ ಆ್ಯಂಡ್ ಜಿಂಕ್, ಫೈಬರ್, ಪ್ರೋಟೀನ್ಸ್, ಐರನ್ನ ಕೂಡ ನಾವಿಲ್ಲಿ ನೋಡ್ತೇವೆ. ಕಾಬೂಲ್ ಕಡಲೆ ವಿಟಮಿನ್ಸ್, ಮಿನರಲ್ಸ್, ಕೊಲೈನ್, ಫೈಬರ್, ಐರನ್, ಪ್ರೋಟೀನ್ ಅಲ್ಲಿದೆ. ಈ ಒಂದು ಪಂಪ್ಕಿನ್ ಸೀಡ್ ಬೂಸ್ಟ್ ಇಮ್ಯುನಿಟಿ, ಬೆಟರ್ ಟು ಸ್ಲೀಪ್, ಏಡ್ಸ್ ಡೈಜೆಷನ್ ಆ್ಯಂಡ್ ರಿಚ್ ಆಂಟಿ ಆಕ್ಸಿಡೆಂಟ್ಸ್. ನೆಕ್ಸ್ಟ್ ನವಣೆ. ಈ ನವಣೆಯಲ್ಲಿ ಐರನ್, ವಿಟಮಿನ್ ಬಿ ಒಳಗೊಂಡಿರುತ್ತೆ, ಹಾಗೆ ಸ್ಟೇಬಲ್ ಎನರ್ಜಿನ ಕೂಡ ಮಗುಗೆ ಕೊಡುತ್ತೆ. ಇದರಿಂದ ಮಗು ಹೆಲ್ದಿ ಗ್ರೋತ್ ಆಗಲಿಕ್ಕೆ ತುಂಬಾ ಪ್ರೋಟೀನ್ಸ್ ಆ್ಯಂಡ್ ಮಿನರಲ್ಸ್ನ ಸಹಾಯ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಬಂದು ಅಕ್ಕಿ. ಸೊ ಈ ಅಕ್ಕಿಯನ್ನು ಕೊಡೋದ್ರಿಂದ ಮಗುಗೆ ಕಾರ್ಬೋಹೈಡ್ರೇಟ್ ಕಂಟೆಂಟ್, ವಿಟಮಿನ್ಸನ್ನು, ಮಿನರಲ್ಸನ್ನು ಕೂಡ ನಾವಿಲ್ಲಿ ಮಗುಗೆ ಕೊಡಬಹುದು. ನೆಕ್ಸ್ಟ್ ಬಂದು ಕರಿಬೇವು. ಈ ಕರಿಬೇವನ್ನು ಕೂಡ ಒಣಗಿಸಿ ನಾವು ಹುರಿದು ಕೊಡೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಮಾಡುತ್ತೆ ಮತ್ತು ಸ್ಟ್ರೆಂತ್ ಆ್ಯಂಡ್ ಇಮ್ಯುನಿಟಿ ಸಿಸ್ಟಮನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಇದು ಐಗೂ ತುಂಬಾ ಒಳ್ಳೆಯದು. ಸೊ ಏರ್ಸ್ಗೂ ಕೂಡ ಒಳ್ಳೆಯದು. ಒಂದೆಲಗ.
ಈ ಒಂದು ಒಂದೆಲಗದಿಂದ ಮೆಮೊರಿ ಪವರ್, ಹೇರ್ ಸ್ಪರ್, ಸ್ವೀಟ್ ವಾಯ್ಸ್ ಹಾಗೆಯೇ ತುಂಬಾ ಒಳ್ಳೆಯದು. ನೀವು ಫುಡ್ಡಲ್ಲೂ ಕೂಡ ಡೈಲಿ ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒಂದು ಪಿಸ್ತಾ ಸಪೋರ್ಟ್ ಟು ಬ್ರೈನ್ ಡೆವಲಪ್ಮೆಂಟ್, ಡೈಜೆಷನ್, ಇಮ್ಯುನಿಟಿ, ಐರನ್, ವಿಟಮಿನ್ ಕೆ ಆ್ಯಂಡ್ ಹೈ ಪ್ರೋಟೀನ್ಸ್ ಕೂಡ ಇದರಲ್ಲಿ ಇದೆ. ಸೊ ಗೈಸ್ ಇದೆಲ್ಲನೂ ಹುರಿದು ನೀಟಾಗಿ ಮಿಕ್ಸ್ ಮಾಡಿ ಒಂಚೂರು ಬಜೆನ ಕುಟ್ಟಿ ಇದಕ್ಕೆ ಆ್ಯಡ್ ಮಾಡಿ ಯಾವುದೇ ರೀತಿಯಾದಂಥ ಡೈಜೆಷನ್ ಮತ್ತು ಕಾನ್ಸ್ಟಿಪೇಷನ್ಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರೋದಿಲ್ಲ. ಬಿಕಾಸ್ ನಾನು ನನ್ನ ಮಗನಿಗೆ 9 ತಿಂಗಳಿಂದ ಇದನ್ನೇ ಕೊಡ್ತಾ ಇರೋದು. ನನ್ನ ಮಗನಿಗೆ ಈಗ 11 ತಿಂಗಳು. ಸೊ ಹಾಗಾಗಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ಗೈಸ್ ನನ್ನ ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಸೊ ಗೈಸ್ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.